ಒಂದು ಪ್ರೇಮದ ಪಿಸು ಮಾತು. ಆ ಪಿಸು ಮಾತಿಗೆ ನಮ್ಮ ಸ್ಯಾಕ್ಸ್ ರಾಜ ಸರ್ ಅವರ ಒಂದು ಕಚ್ಚಗುಳಿ. ಅಂಡ್ ಬಹುಶಃ ಇವ್ರಿಗೂ ಮಹಾಗುರುಗಳಿಗೂ ಒಂದು ಸಣ್ಣದಾಗಿ ಲವ್ ಸ್ಟೋರಿ ನಡೆದಿರೋದ್ರಿಂದಾನೇ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಬರೋದಕ್ಕೆ ಸಾಧ್ಯ. ಮಹಾಗುರುಗಳೇ ಅಂಡ್ ಸ್ಯಾಕ್ಸ್ ರಾಜ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮ್ಯೂಸಿಕಲ್ ಸಾಂಗ್. ಚೆಲುವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀರಾ, ನಿಮ್ಮ ಪ್ರೀತಿ ಮಾಡ್ತೀನಿ, ಮನ್ಸು ಹೃದಯ ಕೊಡ್ತೀರಾ. ನಿಜವಾದ ಹೆಣ್ಣೆ ಆದ್ರೆ ನೀನು. ಒಂದು ಕೇಳಿ, ಹೂ ಅಂತೀನಿ ನಾನು. ಬೇಡ. ನನ್ನ ಹೆಂಡ್ತಿನ್ ಕೇಳಿ ನೋಡು, ಈ ಸಂಗತಿ ಹೇಳಿ ನೋಡು, ಆಮೇಲೆ ನೋಡು ನನ್ನ ಪಾಡು. ಸರ್ ಏನ್ ಸರ್ ಅದು? ನಿಜವಾದ ಹೆಣ್ಣೆ ಆದ್ರೆ ನೀನು, ನನ್ನ ಹೆಂಡ್ತಿ ಕೇಳಿ ನೋಡು, ಈ ಸಂಗತಿ ಹೇಳಿ ನೋಡು, ಆಮೇಲೆ ನೋಡು ನನ್ನ ಪಾಡು. ಮಹಾಗುರುಗಳಿಗೆ, ಎಂಜಿಗೆ, ಜೈ. ಜಿ ಹೇಳಿ. ಸೂಪರ್ ಡೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್. ಮಹಾಗುರುಗಳ ಅಮೇಜಿಂಗ್. ಹಾಡೇ ಕೇಳಿದ್ರೆ ಪ್ರೀತಿ ಆಗ್ಬಿಡುತ್ತೆ. ಆ ಥರದ ಒಂದು ಲಿರಿಕ್ಸ್ ಆಗಲಿ ಮ್ಯೂಸಿಕ್ ಆಗಲಿ. ಆ್ಯಂಡ್ ನೀವಿಬ್ಬರು ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ರಿ. ನನಗೆ ಭಾಳ ಇಷ್ಟ ಆಗಿದ್ದು ಇಬ್ಬರು ಆ ಹಾಡಿನ ಡೈನಾಮಿಕ್ ಮೇಂಟೈನ್ ಮಾಡಿಕೊಂಡು ಅದನ್ನು ಓವರ್ ಆ್ಯಕ್ಟ್ ಮಾಡಿದೆ, ಕ್ಲೀನಾಗಿ ಅದನ್ನು ಫ್ಲೋನಲ್ಲಿ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ಅ ಗ್ರೇಟ್ ಹಾನರ್ ಟು ಹ್ಯಾವ್ ಯು ಆಲ್ವೇಸ್ ಹಿಯರ್ ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚೆಲುವ. ಮಹಾಗುರುಗಳೇ, ಅಣ್ಣಯ್ಯ, ಅಕ್ಕಯ್ಯ, ನಿಮ್ದು ಅದೃಷ್ಟ ದಿವಸ ಇವತ್ತು. ಅಷ್ಟು ದೊಡ್ಡ ಹಾಡು, ಅದರಲ್ಲಿ ನುಡಿಸಿದಂತ ವ್ಯಕ್ತಿನೇ ನುಡಿಸ್ಬಿಟ್ಟು ಏನು ಗೊತ್ತಿಲ್ಲಂಗೆ ಪುರಂದರದಾಸನ್ ತರ ನಿಂತಿದ್ದಾನೆ. ರಾಜಾ ಅಂತ ಥರ್ಡ್ BGM ಇನ್ನರ್ ಒಟ್ಟಿ ವಾಸಿಂಗು. ಅನುಶ್ರೀ, ಈ ಸ್ಕ್ರಿಪ್ಟ್ ಬರೆದಾಗ ಈ ಹಾಡಿನಲ್ಲಿ ಈ ಬ್ಲಾಕ್ ಇದೆಯಲ್ಲ, ಸ್ಕ್ರಿಪ್ಟ್ ಅಲ್ಲಿ ಬೇರೆ ಏನೋ ಹೇಳಿದ್ದೆ ನಾನು. ಅಂದ್ರೆ ಹೀರೋ ನೀನ್ ನನ್ನ ಲವ್ ಮಾಡ್ಲಿಲ್ಲ ಅಂದ್ರೆ ಮೇಲಿಂದ ಬಿದ್ದು ಸತ್ತೋಗ್ಬಿಡ್ತೀನಿ ನಾನು ಅನ್ನೋ ಫೀಲ್ ಕೊಡ್ಬೇಕು. ಸೊ ಈ ಬ್ಲಾಕ್ ಸ್ಟಾರ್ಟ್ ಆಗೋವಾಗ ಅವನೆಲ್ಲೋ ಮೇಲೆ ಹತ್ತಿ ಹೋಗ್ತಾನೆ, ಅಲ್ಲಿ ನಿಂತ್ಕೊಂಡು ಬೀಳ್ತೀನಿ ಅಂತ. ಅವಳು ಅಲ್ಲಿಂದ ಒಂದು ಕಣ್ಣು ನೋಡಿತಾಳೆ, ಮತ್ತೆ ಟನ್ 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 ಅಂತ ಬರುತ್ತೆ. ಇದು ಐಡಿಯಾ. ರವಿ ಸಾರು ರಿಹರ್ಸಲ್ ಅಲ್ಲಿ ನೋಡ್ತಾ ಇದ್ರು. ಆಮೇಲೆ ಮೇಲೆ ಕಿವಿ ಹತ್ರ ನೀವು ಹೇಳಿದ್ದೇ ಬೇರೆ, ಮ್ಯೂಸಿಕ್ಕೇ ಬೇರೆ ಇದೆಯಲ್ಲ ಅಂದರು. ಸರ್ ಏನು ಹೇಳಿದೆ ಸರ್, ಮೇಲೆ ಹೋಗ್ತಾನೆ ಅಂದರೆ ಇದು ಕೆಳಗೆ ಹೋಗ್ತಾ ಇದೆ ಮ್ಯೂಸಿಕ್ಕು ಅಂದರು. ಏನು ಮಾಡಲಿ, ಏನಾದರೂ ಆ ಥರದ್ದು ಮಾಡಿ. ನಾನು ಇವ್ರ ಹತ್ರ ಹೋದೆ, ಈ ಥರ ಮೇಲೆ ಹೋಗ್ತಾ ಇರ್ತಾನೆ, ಹಿಂದೆ ಏನಾದರೂ ಒಂದು ಸ್ವಲ್ಪ ಬ್ಯಾಕಪ್ ಮಾಡಿ ಒಂದು ಬ್ಯಾಕ್ಗ್ರೌಂಡ್ ಮಾಡಬೇಕು. ಅஅப்படிಯಾ, ಸುಮ್ಮನೆ ಕಾರ್ಡ್ 4 ಕಾರ್ಡ್ ಹೇಳಿದ್ರು ಅವರಿಗೆ. ನೀ ಕಾರ್ಡ್, ನೀ ರನ್ಸ್, ಟಕ 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 ರನ್ಸ್ ಹೇಳೋದು ಎಲ್ಲ 10 ನಿಮಿಷದಲ್ಲಿ 10 ನಿಮಿಷದಲ್ಲಿ ಸ್ಯಾಕ್ಸ್ ತಂದರು. ತಂದು ಅಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಲಲ್ಲಿ ಸ್ಟಾರ್ಟ್ ಮಾಡಿದ್ರು. ಏನು ಮೈ ರೋಮಾಂಚನ ಆಯಿತು ಅಂದರೆ, ಫಸ್ಟ್ ಬಂದಾಗ ಸ್ಯಾಕ್ಸ್ ಗೊತ್ತಾಗಲ್ಲ, ಅದ್ರ ಜೊತೆಲಿ ಹಿಂದೆ ವೈಲೆನ್ಸ್ ಬರುತ್ತಲ್ಲ. ಆಲ್ರೆಡಿ ನಾವೇನೋ ಮೊದಲೇ ನೋಟ್ಸ್ ಬರೆದಿದ್ದಂಗೆ, ಅದು ಬಿಟ್ಬಿಟ್ಟಿದ್ದಂಗೆ, ಈಗ ಆ್ಯಡ್ ಮಾಡ್ದಂಗೆ ಅಂತ ಮ್ಯೂಸಿಷಿಯನ್ಸ್ ತಿಳ್ಕೊಂಡ್ರು. ಬಟ್ ಸಚ್ ಎ ಗ್ರೇಟ್ ಮ್ಯೂಸಿಷಿಯನ್ ಆ್ಯಂಡ್ ಗ್ರೇಟ್ ಕ್ರಿಟಿಕ್. ನಾವೇನಾದರೂ ಸಂಯಮ ಕಲ್ತಿದ್ದೀವಿ ಅಂದರೆ ಅದು ಬಿಕಾಸ್ ಆಫ್ ಹಿಸ್ ಕ್ರಿಟಿಸಿಸಮ್. ಅಂಬರ ಏರಿ ಸೂರ್ಯನು ಬಂದಾನೋ, ಆ ಸೂರ್ಯ ಬರೋದಕ್ಕೆ ದಾರಿ ಯಾವುದು ಗೊತ್ತಾ? ಆ ಕೊಳಲು ಮತ್ತು ಈ ಕೊರಳು. ಈ ಎರಡಕ್ಕೂ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. VP ಸರ್. ಬಿಟ್ಟೋ ಸರ್, ಆ ಓಪನಿಂಗ್, ಆ ಸೋಲೋನಲ್ಲಿ ರೊಮ್ಯಾನ್ಸ್ ಇತ್ತು, ಲವ್ ಇತ್ತು. ಆ ಸ್ಪೆಷಲಿ ಆ ಚರಣದಲ್ಲಿ ತರ ತರರ ತರ ತರರ, ಅದು ಬಹಳ ಅನ್ಪ್ರೆಡಿಕ್ಟಬಲ್. ಒಂದು ಹಾರ್ಮೋನಿಯಮ್ಮು 5 ಬೆರಳು, ಎಷ್ಟು ಸ್ವರಗಳನ್ನು ಹುಡುಕಿವೆ, 7 ಸಪ್ತ ಸ್ವರಗಳು, ಎಷ್ಟು ಹಾಡುಗಳನ್ನು ರಚಿಸಿವೆ. ಜನಪ ಬಹಳ ಚೆನ್ನಾಗಿ ಹಾಡಿದೆ ಗುರು. ಕಲಿತು ಬಂದವರು ಕೆಲವರಾದ್ರೆ ಬಂದು ಕಲಿತವರು ಕೆಲವರು. ಬಂದು ಕಲಿತವರ ಸಾಲಲ್ಲಿ ಬೆಳಗುತ್ತಿರುವ ಸ್ಪರ್ಧಿ ನಮ್ಮ ಚೆನ್ನಪ್ಪ. ಥ್ಯಾಂಕ್ ಯು ಬುಟ್ಟೋ ಸರ್. ಬ್ಯೂಟಿಫುಲ್ ಸಾಂಗ್, ಬ್ಯೂಟಿಫುಲ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಮಹಾಗುರುಗಳೇ, ನಾನು ಅವನು ತುಂಬ ಕ್ಲೋಸ್ ಫ್ರೆಂಡ್ಸು.
ಆತ ಫೀಲ್ಡ್ಗೆ ಫ್ಲೂಟಿಸ್ಟ್ಗಳನ್ನ ತಗೊಳ್ರಿ 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 ಅಂತ ತಯಾರು ಮಾಡಿ ಕೊಟ್ಟಿದ್ದಾರೆ. ನಮ್ಮ ಸಂದೀಪ್ ಫ್ಲೂಟಿಸ್ಟ್ ಇದಾರಲ್ಲ, ಇದರದೇ ಪ್ರಾಡಕ್ಟ್ ಅದು. ಆಯ್. ಈ ತರ ಸಮಾಜಕ್ಕೆ ಮತ್ತೆ ಕೊಡ್ಬೇಕಲ್ಲಮ್ಮ ವಾಪಸ್ಸನ್ನ. ಆ ಬುದ್ಧಿ ಬಂದ್ರೆ ತಾನೇ ಸುಮ್ಮನೆ ಗುರು ಆಗಲ್ಲ, ಶಿಷ್ಯನ ಹುಟ್ಟಾಕಿದ್ರೇನೆ ಗುರು ಆಗೋದು. ಈ ಹಾಡಿನ ಲಿರಿಕ್ಸ್ ಬಗ್ಗೆ ಹೇಳ್ಬೇಕು. ಬಾಲು ಸಾರ್ಗೆ ಈ ಲಿರಿಕ್ ಹೇಳಿದೆ, ಇದೇನಿದು ಥಳ ಥಳ ಓಕೆ ಫಳ ಅಂದ್ರು. ಇಲ್ಲ ಸರ್, ಅದು ದ್ವಿರುಕ್ತಿ. ಗಿಟಾರ್ ಪಟಾರ್ ಅಂತೀವಲ್ಲ, ಗಿಣಿ ಪಣಿ ಅಂತೀವಲ್ಲ, ಆ ಥರ ಥಳ ಥಳ ಫಳ. ಓ ಅದೇಮಿ ನಿನ್ನ ಮನೆ ಕಾಯ ರವಿರಾಯ ನಿನ್ನ ಮನೆ ఏంటది చెడ్డ మాట్లాగుంది అంದ್ರು. ಇಲ್ಲ ಸರ್ ಅದು ಕಾదు ಸರ್, ಅದೇ ದ ಮೀನಿಂಗ್ వచ్చి ನಿನ್ನ ಮುಖ ಮುಚ್ಚ ಅಂತ ತಿವಿತಾರೆ ಗೊತ್ತಾ. ತೆಲುಗಿನಲ್ಲಿ ನೀ ಮೂತಿ ಮುಯ್ಯ ಅಂತ ಹಿಂಗೆ. ಓ ಅದೇ ಆರ್ ಯು ಜೋಕಿಂಗ್? ಆ ಸೂರ್ಯನಿಗೆ ಪೈ నేను ಇಟ್ಲು చేయಲ್ಲ ಅಂದ್ರೆ ಸೂರ್ಯನಿಗೆ ಹೋಗಿ ನಾನು ಮೂತಿ ತಿವಿಬೇಕ ಅಂತ. ಇಲ್ಲ ಸರ್, ಫೀಲಿಂಗ್ ಅದು ನೋಡಿ. ಆಮೇಲೆ ಅದು ಹಾಡುವಾಗ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ, ರವಿರಾಯ ನಿನ್ನ ಮನಿಕಾಯ ಅಂತ ಹೇಳಿದ್ದಾರೆ. ಅಂದ್ರೆ ಮಾತಿನ ಜೊತೆಯಲ್ಲಿ ಭಾವ, ಅನುಭವ, ಅಭಿನಯ ಎಲ್ಲವೂ ಇದ್ರ ಚಂದ. ಸರ್, DKDಯಲ್ಲಿ ಬಹಳ ಸ್ಪೆಷಲ್ ವೆಲ್ಕಮ್ ಇರ್ತಿತ್ತು ಸರ್. ಒಂದ್ಸಲ ಈಗ ನಾನು ಅದನ್ನ ಹೇಳ್ತೀನಿ ಸರ್. ನೋಡಿ, ಬಟ್ ಪ್ರೇಮ್ ಸರ್ಗೆ ಹೊಸದಿದು ಇಲ್ಲ, ಅವ್ನು ಟಿವಿ ನೋಡ್ತಾ ಇರ್ತಾನೆ. ಲೈವ್ ಅಲ್ಲಿ ನೋಡ್ಲಿಲ್ಲ ಸರ್. ಕಾಮನ ಬಿಲ್ಲಿಗೆ ಬಣ್ಣ ಬಳ್ದವ್ರು ಯಾರು? ಸುಂಟ್ರ ಗಾಳಿಯಲ್ಲಿ ಕೂತ್ಕೊಂಡು ಗಿರಿಗಿರ ಅಂತ ಸುತ್ತೋರ್ ಯಾರು? ಚಂದ್ರ ಲೇಔಟ್ ಅಲ್ಲಿ ಸೈಟ್ ಕೊಡಿಸ್ತೀನಿ ಅಂತ ಹೇಳಿದ್ ಮಾತಾಯಿ ಯಾರು? ಪ್ರೇಮ್ ಸರ್ ಹಾರ್ಟ್ ಅಲ್ಲಿ ಪ್ರೇಮದ ಬಿಲ್ಲನ ಬಿಟ್ಟೋರ್ ಯಾರು? ಅವರೇ ನಮ್ಮ ಚಂದ್ರ ಲೇಔಟ್ ಚಂದ್ರಕ್ಕೆ ಕ್ರೇಜಿ ಕ್ವೀನ್ ರೆಬಲ್ ರಕ್ಷಿತಾ ಮೇಡಮ್. ಓಹೋ, ನಂದಿತಾ ಮೇಡಮ್. ನನ್ನ ಎಂಟೈರ್ ಕೆರಿಯರಲ್ಲಿ ಶಿ ಹ್ಯಾಸ್ ಸಂಗ್ ದ ಮೋಸ್ಟ್ ಸಾಂಗ್ಸ್. ಐ ಥಿಂಕ್ ವಿ ಸ್ಟಾರ್ಟೆಡ್ ಅವರ್ ಕೆರಿಯರ್ಸ್ ಟುಗೆದರ್. ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ಸೋ ಸ್ವೀಟ್ ಮ್ಯಾಮ್. ಆ್ಯಂಡ್ ಇವತ್ತು ಅವರು ಇಲ್ಲಿರೋದು ನಮಗೆ ಬಹಳ ಖುಷಿ. Me too. And even Hemu baby. ಓ ಹೇಮು ಬೇಬಿ. You know, ನಾನು ಇಲ್ಲಿ ಬಂದಾಗ the most happiest person was definitely Anu. ಅದಾದ್ಮೇಲೆ the love I saw was only on Hemant sir. ನಿಮಗೆ ಗೊತ್ತಿಲ್ಲ ಈ ವಿಷಯ. ಇದು ತುಂಬಾ ವರ್ಷಗಳಿಂದ ಹೇಮಿ ಅವರು ನಿಮ್ಮ ಸೀಕ್ರೆಟ್ ಪ್ರೇಮಿ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ